ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಕಂದ, ಬಾ ಹೊರಡೋಣ. ಸ್ಕೂಲಿಗೆ ಟೈಮ್ ಆಯ್ತು. ಬ್ಯಾಗ್ ತಗೋ ಬ್ಯಾಗು. ಎಸ್, ಗುಡ್ ಗರ್ಲ್. ಬಾ. ಬಟ್ರೆ, ಓರಿ ಹೊರಗಡೆ ಡ್ರೈವರ್ ಇದ್ದಾನಾ? ಅಲ್ಲಿದನ್ರಿ. ಸರಿ, ಹೋಗಿ ನಿಧಿನ ಸ್ಕೂಲಿಗೆ ಡ್ರಾಪ್ ಮಾಡಕ್ ಹೇಳಿ. ಬಂದಿನ್ರಿ. ಹುಷಾರಾಗಿ ಸ್ಕೂಲ್ಗೆ ಹೋಗ್ಬಿಟ್ ಬಾ ಪುಟ್ಟ. ಕೊಡ್ರಿ. ಬಾಯ್ ಬಂಗಾರಿ. ಹುಷಾರಾಗಿ ಡ್ರಾಪ್ ಮಾಡಕ್ಕೆ. ಆತ್ರಿ. ಮಲ್ಲಿಕಾ. ಅತ್ಗೆ, ಏನಾಯ್ತು? ಯಾಕಿಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯ್ತಾ? ನಿಧಿ ಹತ್ರ ಏನ್ ಹೇಳಿದ್ಯಾ ನೀನು? ನಾನೇನು ಹೇಳಿಲ್ವಲ್ಲ. ಸುಳ್ಳು ಹೇಳ್ಬೇಡ ಮಲ್ಲಿಕಾ. ಅಷ್ಟು ಚಿಕ್ಕ ಮಗು ಹತ್ರ ಹೋಗಿ ಪ್ರಬಲನ್ ಬಗ್ಗೆ ಏನೇನು ಹೇಳಿ ಅವಳ ಮನ್ಸಲ್ಲಿ ವಿಷ ತುಂಬಕ್ ಹೊರಟಿದ್ಯಾ? ನೀನ್ ಅವಳ ಹತ್ರ ಏನೇನ್ ಹೇಳಿದ್ಯಾ ಅದನ್ನ ಹಾಗೆ ನನ್ನ ಎದುರಿಗೆ ನಿಂತು ಹೇಳಿದಾಳೆ ನಿಧಿ. ಇವಾಗ ಪ್ರಬಲನ ನೋಡಿ ಹೆದರ್ಕೊಂಡು ಓಡ್ತಾ ಇದ್ದಾಳೆ. ಅಪ್ಪ ಮಗುನ ದೂರ ಮಾಡ್ಬೇಕು ಅಂತ ನೋಡ್ತಿದ್ಯಾ? ಅಯ್ಯೋ ಇಲ್ಲ ಅತ್ಗೆ, ನಾನೇನು ಹೇಳಲಿಲ್ಲ. ಬೇರೆ ಯಾರೋ ಹೇಳಿ ನನ್ನ ಹೆಸರು ಹೇಳೋ ಹಾಗೆ ಮಾಡಿದಾರೆ ಅಷ್ಟೇ. ಸುಳ್ಳು ಹೇಳ್ಬೇಡ ಮಲ್ಲಿಕಾ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಮುಂದೆ ನಾಟಕ ಆಡ್ಬೇಡ. ಯಾಕಂದ್ರೆ ಈ ಪುಟ್ಟ ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ತೇಜು, ನಿನಗ್ ಗೊತ್ತು ಏನು ಅಂತ. ನೀನಾದ್ರೂ ನಿಜ ಹೇಳು. ಏನಾಯ್ತಾ ಏನೋ ನನ್ಗೆ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಯಾಕೆ ದೊಡ್ಡದು ಮಾಡ್ತಿದ್ಯಾ? ಬಿಡಕ್ಕ. ಏನೋ ಬಿಡೋದು? ಚಿಕ್ಕ ಮಗುವಿನ ಮನ್ಸಲ್ಲಿ ವಿಷ ಬೆರೆಸಿ ಅವ್ರ ಅಪ್ಪನ ಬಗ್ಗೆ ಅವಳ ಹತ್ರ ಏನೇನೋ ಸುಳ್ಳು ಹೇಳಕ್ ಹೊರಟಿದ್ದಾಳೆ. ಅವ್ರಿಬ್ರನ್ನ ದೂರ ಮಾಡಕ್ ಹೊರಟಿದ್ದಾಳೆ. ಇದು ಸರಿನಾ? ಅಪ್ಪನಿಗೆ ವಿಷ ಕೊಟ್ಟು ಸಾಯಿಸ ಪ್ರಯತ್ನ ಪಟ್ರಲ್ಲ, ಅದು ಸರಿನಾ? ಹೇಳಕ್ಕ, ಯಾಕೆ ಸುಮ್ಮನೆ ಇದೆಯಾ? ಸತ್ಯ ತುಂಬಾ ದಿನ ಬೂದಿ ಮುಚ್ಚಿದ ಕೆಂಡ ತರ ಇರಲ್ಲ, ಆಚೆ ಬಂದೇ ಬರುತ್ತೆ. ಇದೇ ಸತ್ಯ ನಿಧಿಗೆ ಬೇರೆಯವರಿಂದ ಹೊರಗಡೆಯವರಿಂದ ಗೊತ್ತಾಗಿದ್ರೆ ಆಗೇನ್ ಮಾಡ್ತಿದ್ದೆ? ಹೀಗೆ ಹೋಗಿ ಜಗಳ ಆಡ್ತಿದ್ಯಾ? ಮಾಡದೇ ಇರೋ ತಪ್ಪನ್ನ ಹೇಳೋದು ತಪ್ಪು, ಮಾಡಿರೋ ತಪ್ಪನ್ನ ಹೇಳೋದು ನನ್ನ ಪ್ರಕಾರ ತಪ್ಪೇನಲ್ಲ. ಇಷ್ಟೆಲ್ಲ ಆದ್ಮೇಲೆ ಇರೋದನ್ನ ಹೇಳೋದಕ್ಕೆ ನಾನ್ಯಾಕೆ ಯೋಚನೆ ಮಾಡ್ಬೇಕು? ನೋಡಿ ಅತ್ಗೆ, ನಾನೇನು ತಪ್ಪು ಮಾಡಿಲ್ಲ. ನಾನು ನಿಧಿ ಸೇಫ್ಟಿಗೋಸ್ಕರ ಹೀಗೆಲ್ಲ ಮಾಡಿದೆ ಅಷ್ಟೇ. ಆದ್ರೆ ಅದು ಈ ರೀತಿ ಎಲ್ಲ ಆಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿಮ್ ತಂದೆಗೆ ಈ ರೀತಿ ಮಾಡ್ದವ್ರು ನಾಳೆ ನಿಧಿಗೂ ಏನಾದ್ರೂ ಮಾಡ್ಬಿಡ್ತಾರೇನೋ ಆತಂಕದಿಂದ, ಕಾಳಜಿಯಿಂದ ಹೀಗೆಲ್ಲ ಹೇಳ್ದೆ ಅಷ್ಟೇ. ನೋಡಿ ಅತ್ಗೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ. ಮಲ್ಲಿಕಾ, ನೋಡೋ ನಿನ್ ಹೆಂಡ್ತಿನ. ನಾವು ದೊಡ್ಡೋರ್ ಕಣೋ,
ನಮ್ ನಡುವೆ ಸಾವಿರ ನಡೆಯುತ್ತೆ, ಅದನ್ನ ನಾವೇ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ಅದನ್ ಬಿಟ್ಟು ಆ ಇನ್ನೋಸೆಂಟ್ ಮಗು ಹತ್ರ ಹೋಗಿ ಏನೇನೋ ಮಾತಾಡೋದು ಎಷ್ಟು ಸರಿ? ನೀನೇ ಹೇಳು ನೋಡೋಣ. ನೋಡು ತೇಜು, ನಿನ್ ಹೆಂಡತಿಗೆ ಬುದ್ಧಿ ಹೇಳು, ಇಲ್ಲ ಅಂದ್ರೆ ನೆಟ್ಟಗಿರಲ್ಲ. ಅಕ್ಕ, ಮೊದಲು ನಿನ್ ಗಂಡನ ಬುದ್ಧಿ ಹೇಳು. ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡಿಸು. ಆಗಲ್ಲ ಅಲ್ಲ, ಅದು ನಿನ್ ಕೈಲಿ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ತಪ್ಪು ಮಾಡ್ದವ್ರನ್ನ ದಂಡಿಸೋದು ಬಿಟ್ಟು ಆಡೋರನ್ನ ದಂಡಿಸಿದ್ರೆ ಏನ್ ಪ್ರಯೋಜನ?